ಬೆಂಗಳೂರು ಚೆನ್ನೈ ಎಕ್ಸ್‌ಪ್ರೆಸ್ ಹೈವೇನಲ್ಲಿ ದರೋಡೆ ಗ್ಯಾಂಗ್ ವೇಗವಾಗಿ ಬರೋ ಕಾರುಗಳನ್ನೇ ಟಾರ್ಗೆಟ್ ಮಾಡಿ ಆಕ್ಸಿಡೆಂಟ್ ಮಾಡೋದು, ದರೋಡೆ ಮಾಡೋದು. ಬೆಂಗಳೂರು ಚೆನ್ನೈ ಎಕ್ಸ್‌ಪ್ರೆಸ್ ಹೈವೇನಲ್ಲಿ ದರೋಡೆ ಗ್ಯಾಂಗು ವೇಗವಾಗಿ ಬರುವಂತ ಕಾರುಗಳನ್ನ ಟಾರ್ಗೆಟ್ ಮಾಡಿ ಅಪಘಾತ ಮಾಡೋದು. ಹೈವೇ ಮಧ್ಯೆ ಕಲ್ಲಿಟ್ಟು ಆಕ್ಸಿಡೆಂಟ್ ಮಾಡಿಸಿ ಲೂಟಿ ಮಾಡುತ್ತೆ ಗ್ಯಾಂಗ್. ಹೊಸಕೋಟೆಯಿಂದ ಚಿತ್ತೂರಿನವರೆಗೆ ಸಂಪರ್ಕವಿರುವಂತಹ ಹೈವೇ ಇದು. ಮೇ 25ರಂದು 3ಕ್ಕೂ ಹೆಚ್ಚು ಸಾವಾಗಿರುವಂತಹ ಮಾಹಿತಿ ಇದೆ. ಹೈವೇ ರಸ್ತೆಯ ಹೊಸಕೋಟೆಯಿಂದ ಕೆಜಿಎಫ್ ಮಾರ್ಗದಲ್ಲಿ ಕೃತ್ಯವನ್ನ ಎಸಗುತ್ತಾರೆ ಇವರು. ಡಿಜಿಐಜಿಪಿ ಹೈವೇ ಅಥಾರಿಟಿಗೆ ದೂರನ್ನ ನೀಡಿದ್ದಾರೆ ವಕೀಲ ಹುಸೇನ್. ಒಂದು ಕಾರ್ ತಪ್ಪಿದ್ರೆ ಕಲ್ಲು ಶಿಫ್ಟ್ ಮಾಡಿ ಮತ್ತೊಂದಕ್ಕೆ ಸ್ಕೆಚ್ ಹಾಕ್ತಾರೆ. ಆರೋಪಿಗಳ ಕೃತ್ಯ ಕಾರಿನ ಡ್ಯಾಶ್ ಬೋರ್ಡ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಹೈವೇಯಲ್ಲಿ ಸಿಸಿ ಕ್ಯಾಮೆರಾ ಸೇರಿ ಅಗತ್ಯ ವೈದ್ಯಕೀಯ ಸೇವೆಗಳು ಇಲ್ಲ. ನೋಡಿ, ರಸ್ತೆ ಮಧ್ಯೆ ಕಲ್ಲಿಟ್ಬಿಟ್ಟು ದರೋಡೆಯನ್ನ ನಡೆಸ್ತಾರೆ. ಅಪಘಾತವನ್ನ ಮಾಡಿಸಿ ದರೋಡೆ ನಡೆಸುತ್ತೆ ಗ್ಯಾಂಗ್. ಯಾರಾದರೂ ಸತ್ರೆ ಏನಾಗುತ್ತೆ ಏನು ಎತ್ತ ಯಾವುದನ್ನು ಕೂಡ ಈ ಕೃತ್ಯ ಮಾಡುವವರ ತಂಡ ಯೋಚಿಸ್ತಾ ಇಲ್ಲ. 3ಕ್ಕೂ ಹೆಚ್ಚು ಸಾವುಗಳಾಗಿದೆ. ಸಾವಾಗಬಹುದು ಅನ್ನೋದನ್ನು ಪರಿಗಣಿಸದೆ ದರೋಡೆ ಮಾಡ್ಲಿಕ್ಕೆ ನಿಂತ್ಕೊಂಡು ಬಿಟ್ಟಿದ್ದಾರೆ. ಈಗ ಹೊಸದು ನ್ಯೂ ಎಕ್ಸ್ಪ್ರೆಸ್ ಹೈವೇ ಅಂತ ಆಗಿದೆ ಸರ್, ಬ್ಯಾಂಗ್ಳೂರು ಚೆನ್ನೈ ಎಕ್ಸ್ಪ್ರೆಸ್ ಹೈವೇ. ಅದರಲ್ಲಿ ಒಂದು ಘಟನೆ ನಡೀತಾ ಇದೆ. ಘಟನೆ ಎಂದು ಹೇಳ್ಬೋದು, ಒಂದು ಬೇಕಂತೂ ಮಾಡ್ತಾ ಇರೋದು ಒಂದು ಗ್ಯಾಂಗ್ ಅಂತ ಇದೆ ಅಲ್ಲಿ. ಈ ರೋಡಲ್ಲಿ ಏನು ಮಾಡ್ತಾರೆ, ಸರಿಯಾಗಿ ಅದು ಓಪನ್ ಆಗಿಲ್ಲ ರೋಡ್ ಇನ್ನೂ. ಆ ರೋಡಲ್ಲಿ ಜನ ಒಂದು 120 ಸ್ಪೀಡಲ್ಲಿ ಹೋಗ್ತಾ ಇರುವಾಗ ನಡು ರೋಡಲ್ಲಿ ದೊಡ್ಡ ಕಲ್ಲು ಮತ್ತು ಲಾಂಗ್ ರಾಡ್ಸ್ ಎಲ್ಲ ಇಟ್ಬಿಡ್ತಾರೆ. ಅದು ಆಕ್ಸಿಡೆಂಟ್ ಆಗಿದ ತಕ್ಷಣ ಇಮಿಡಿಯೇಟಾಗಿ ಬಂದು ಅದೇನಿದೆ ಲೂಟಿ ಹೊಡ್ಕೊಂಡು ಹೋಗ್ತಾರೆ. ಇದೇ ರೀತಿ ನನ್ನ ಮುಂದೆನೇ 25th ಮೇಗೆ ನಾನು ಹೋಗ್ತಾ ಇದ್ದೀನಿ ಕೆಜಿಎಫ್ ದಾರಿನಲ್ಲಿ. ಆ ರೋಡಲ್ಲಿ ಹೋಗ್ತಾ ಇರೋ ನನ್ನ ಮುಂದೆನೇ ಒಂದು ಯಾರೋ ತಳ್ಳಿಟ್ಟಿದ್ರು. ಒಂದು ಆಕ್ಸಿಡೆಂಟ್ ಆಗಿ ಪಾಪ ಒಂದು ಸ್ಪಾಟಾಗಿ ಸತ್ತೋಗ್ಬಿಟ್ರು. ಅದಕ್ಕೆ ಮತ್ತೆ ಬರುವಾಗ ಒಂದು ಆಕ್ಸಿಡೆಂಟ್ ಆಗಿತ್ತು. ಅದೇ ಪ್ರತಿನಿಧಿ ವೆಂಕಟೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವೆಂಕಟೇಶ್, ಈ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲೂ ಈ ರೀತಿ ರಾಬ್ರಿ ನಡೆಯುತ್ತೆ ಅಂತ ಕೇಳಿದ್ವಿ. ಆದ್ರೆ ಬೆಂಗಳೂರು ಚೆನ್ನೈ ಹೆದ್ದಾರಿಯಲ್ಲೂ ಕೂಡ ಇದೇ ರೀತಿ ರಾಬ್ರಿ ನಡೆಸುವಂತ ಒಂದು ಗ್ಯಾಂಗು ಕಲ್ಲನ್ನಿಟ್ಟು ಆಕ್ಸಿಡೆಂಟ್ ಮಾಡಿಸಿ ರಾಬ್ರಿ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ. ಇದ್ರ ಬಗ್ಗೆ ಏನೆಲ್ಲ ಆಕ್ಷನ್ಗಳಾಗಿದೆ ವೆಂಕಟೇಶ್? ಇಂದ್ರ, ಈಗ ಸದ್ಯ ಬೆಂಗಳೂರು ಟು ಚೆನ್ನೈ ಆಗಿರುವಂತಹ ಎಕ್ಸ್ಪ್ರೆಸ್ ನಲ್ಲಿ ಈಗ ಒಂದು ಕಳ್ಳರ ತಂಡ ಉಟ್ಕೊಂಡಿರುವಂತದ್ದು. ರಸ್ತೆಯಲ್ಲಿ ವೇಗವಾಗಿ ಹೋಗುವಂತಹ ಕಾರುಗಳಿಗೆ ರಸ್ತೆ ಬದಿಯಲ್ಲಿ ಕಲ್ಲು ಮತ್ತು ಇಟ್ಟಿಗೆಗಳನ್ನ ಇಟ್ಟು ಅಪಘಾತವೆಸಗುವಂತದ್ದು. ಆ ಗಾಡಿಗಳೇನಾದ್ರೂ ಅಪಘಾತಕ್ಕೀಡಾದಂತ ಸಂದರ್ಭದಲ್ಲಿ ಅಲ್ಲೇ ವಾಚ್ ಮಾಡ್ತಾ ಇರ್ತಾರೆ. ಅವ್ರು ಬಂದು ಅಲ್ಲಿ ಅವ್ರಿಗೆ ಸಹಾಯ ಮಾಡುವ ನೆಪದಲ್ಲಿ ಅವರ ಬಳಿ ಇದ್ದಂತ ಒಳವೆ ವಸ್ತುಗಳನ್ನ ಕದ್ಕೊಂಡು ಹೋಗುವಂತ ಕೆಲಸ ಕೂಡ ಮಾಡ್ತಾ ಇರುವಂತದ್ದು. ಈ ಅಪಘಾತ ಆದಂತ ಸಂದರ್ಭದಲ್ಲಿ ಈಗಾಗಲೇ 3 ಇನ್ಸಿಡೆಂಟ್ ಆಗಿ 3 ಜನ ಡೆತ್ ಆಗಿದ್ದಾರೆ. ಆದ್ರೂ ಕೂಡ ಅವರಿಗೆ ಕೇವಲ ಕಳ್ಳತನ ಮಾಡುವಂತ ಉದ್ದೇಶಕ್ಕೋಸ್ಕರ ಈ ರೀತಿಯಾಗಿ ಮಾಡ್ತಾ ಇರುವಂತದ್ದು ಎಲ್ಲೋ ಒಂಥರ ದುರಂತ ಅಂತ ಹೇಳ್ಬೋದು. ಇಲ್ಲ, ಈ ಹೈವೇಯಲ್ಲಿ ಕೂಡ CCTV ಇಲ್ಲ, ಮತ್ತೆ ಹೈವೇ ಪಟ್ರೋಲಿಂಗ್ ಇಲ್ಲ, ಯಾವುದೇ ಸೇಫ್ಟಿ ಕೂಡ ಇಲ್ಲದೆ ಇರೋದು ಕೂಡ ಈ ಒಂದು ಅಪಘಾತವನ್ನ ಮಾಡ್ಕೊಳ್ಳೋದಕ್ಕೆ ಅವ್ರಿಗೂ ಕೂಡ ಈಸಿ ಆಗ್ತಾ ಇದೆ. ಅಂದ್ರೆ ಅಪಘಾತವನ್ನ ಎಸಗಿ ದರೋಡೆ ಮಾಡೋದಕ್ಕೂ ಕೂಡ ಈಸಿ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಒಂದು ಕಾರ್ನ ಡ್ಯಾಶ್ ಬೋರ್ಡ್ ಅಲ್ಲಿ ಕೂಡ ಈ ಒಂದು ಕೃತ್ಯ ರೆಕಾರ್ಡ್ ಆಗಿರುವಂತದ್ದು. ಅಂದ್ರೆ ರಸ್ತೆ ಪಕ್ಕ ಇನ್ ಕೇಸ್ ಏನಾದ್ರು ಅವ್ರು ಇಟ್ಟದಂತಹ ಕಲ್ಲೇನಾದ್ರೂ ಮಿಸ್ ಆಯ್ತು ಅಂತ ಹೇಳಿದ್ರೆ ಮತ್ತೆ ಯಾವ ಒಂದು ಪಥದಲ್ಲಿ ಹೋಗ್ತಾ ಇದೆ ಕಾರ್ ಅಂತ ಹೇಳಿ ಆ ಕಡೆ ಕಲ್ಲನ್ನ ಮತ್ತೆ ಇಟ್ಟು ಆಕ್ಸಿಡೆಂಟ್ ಮಾಡುವಂತ ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ಅಲ್ಲೇ ಹೈವೇ ಪಕ್ಕದಲ್ಲಿ ಕೂಡ ಇವರು ಕೂತ್ಕೊಂಡು ನೋಡ್ತಾ ಇರುವಂತದ್ದು. ಆಕ್ಸಿಡೆಂಟ್ ಆಗಿದ ಕೂಡಲೇ ಬಂದು ಈ ರೀತಿ ಮಾಡುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದೂರು ಕೊಡೋದಕ್ಕೂ ಕೂಡ ಮುಂದಾಗಿದ್ದಾರೆ. ಆದ್ರೆ ಇನ್ನು ಈ ಕೂಡ ರಸ್ತೆ ಸಂಪೂರ್ಣವಾಗಿ ಓಪನ್ ಆಗದೆ ಇರುವಂತಹ ಕಾರಣ ಕೂಡ ಹೈವೇ ಪಟ್ರೋಲ್ ಆಗಿರ್ಬೋದು, CCTVಗಳ ಒಂದು ಅಳವಡಿಕೆ ಕೂಡ ವಿಳಂಬವಾಗಿರುವಂತದ್ದು. ಈ ಘಟನೆಗೆ ಅಲ್ಲಿ ಒಂದು ಪಟ್ರೋಲ್ ಮಾಡ್ಬೇಕಂತ ಹೇಳಿ ಕೂಡ ಒಂದು ಮನವಿ ಮಾಡ್ಕೊಂಡಿದ್ದಾರೆ. ಸದ್ಯ ಈ ಘಟನೆಗೆ ಸಂಬಂಧಪಟ್ಟಂತೆ ಇಷ್ಟೇನಾ ಅಥವಾ ಬೇರೆ ಕಡೆ ಏನಾದ್ರು ಈ ರೀತಿಯಾದಂತಹ ಇನ್ಸಿಡೆಂಟ್ಗಳು ಏನಾದ್ರು ಮಾಡಿದ್ರ ಅಂತ ಹೇಳಿ ಈ ಆರೋಪಿಗಳ ಬಂಧನದ ನಂತರ ತಿಳಿದು ಬರ್ಬೇಕಾಗಿರುವಂತದ್ದು. ಓಕೆ, ಥ್ಯಾಂಕ್ ಯು ವೆಂಕಟೇಶ್ ನಿಮ್ಮೆಲ್ಲ ಮಾಹಿತಿಗೆ.